ಇಡೀ ವಿಶ್ವವನ್ನೇ ಮತ್ತೊಂದು ಆತಂಕಕ್ಕೆ ದೂಡಿರುವಂತಹ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ದಿನೇ ದಿನೇ ಉಗ್ರ ರೂಪವನ್ನು ಪಡ್ಕೊಳ್ತಾ ಇದೆ. ಇಸ್ರೇಲ್ ದಾಳಿಗೆ ಬೆದರಿ ಇರಾನ್ ಅಧ್ಯಕ್ಷ ಖಮೇನಿ ಸುರಕ್ಷಿತ ಸ್ಥಳ ಸೇರ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಖಮೇನಿ ಹತ್ಯೆಗೆ ಬೆಂಜಮಿನ್ ನೆತನ್ಯಾಹು ಶಪಥ ಮಾಡಿದ್ದು ಸದ್ದಾಂ ಹುಸೇನ್ ರೀತಿ ಹತ್ಯೆ ಮಾಡೋದಾಗಿ ಗುಡುಗಿದ್ದಾರೆ. ಇನ್ನು G7 ಶೃಂಗಸಭೆಯಲ್ಲಿ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ತಡೆ ಬಗ್ಗೆ ಚರ್ಚೆಯಾಗಿದೆ. ಇರಾನ್ ಅಣ್ವಸ್ತ್ರ ಬಳಕೆಗೆ ನಿಷೇಧ ಹೇರಬೇಕೆಂಬ ಆಗ್ರಹ ಕೂಡ ಕೇಳಿಬರ್ತಿರುವಂತದ್ದು. ಇಸ್ರೇಲ್ ಪರ ಅಮೆರಿಕ ಸೇರಿ ಕೆಲ ದೇಶಗಳು ನಿಂತಿವೆ. ಇರಾನ್ನಲ್ಲಿರುವ ಭಾರತೀಯರಿಗೆ ಟ್ರಂಪ್ ಮಾತಿನಿಂದ ಮತ್ತಷ್ಟು ಯುದ್ಧದ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಟೆಹರಾನ್ನಲ್ಲಿರುವಂತಹ ಭಾರತೀಯರನ್ನ ಸ್ಥಳಾಂತರಿಸಲಾಗ್ತಾ ಇದೆ. ಈಗಾಗಲೇ ಟೆಹರಾನ್ನಲ್ಲಿದ್ದ 110 ಭಾರತೀಯ ವಿದ್ಯಾರ್ಥಿಗಳನ್ನ ಅರ್ಮೇನಿಯಾ ಗಡಿ ಮೂಲಕ ಸ್ಥಳಾಂತರ ಮಾಡಲಾಗಿದೆ. ಇಂದು ದೆಹಲಿಗೆ ಬರಲಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಕ್ಷಿಪಣಿಗಳ ದಾಳಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಯುದ್ಧದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಮೂಲದ 105 ಜನ ಇರಾನ್ನಲ್ಲಿ ಸಿಕ್ಕಿಹಾಕೊಂಡಿದ್ದಾರೆ. 15 ಜನ MBBS ವಿದ್ಯಾರ್ಥಿಗಳು, 50 ಜನ ಧಾರ್ಮಿಕ ವಿದ್ಯಾರ್ಥಿಗಳು, 40 ಜನ ಪ್ರಯಾಣಿಕರು ಸಿಕ್ಕಿಹಾಕೊಂಡಿದ್ದು ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪೋಷಕರು ಮನವಿ ಮಾಡಿಕೊಳ್ತಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿರುವಂತಹ BPAC ನಿಯೋಗದ 15 ಜನ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಖುದ್ದು ವಿಡಿಯೋ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಬಳಿಕ ಪಾಕಿಸ್ತಾನ ಜೊತೆಗಿನ ಸಿಂಧು ನದಿ ಜಲ ಒಪ್ಪಂದವನ್ನು ಭಾರತ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇನ್ನು ಇದರಿಂದ ಸಿಂಧ್ ಪ್ರಾಂತ್ಯ ಮತ್ತು ಇಸ್ಲಾಮಾಬಾದ್ನಲ್ಲಿ ಕೃಷಿಗೆ ನೀರಿಲ್ಲದೆ ಹೊಲದಲ್ಲೇ ಬೆಳೆಗಳು ಒಣಗ್ತಾ ಇವೆ. ಮಾನ್ಸೂನ್ ಬೆಳೆಗಳ ಬಿತ್ತನೆಗೂ ತೊಂದರೆಯಾಗ್ತಾ ಇದ್ದು ಪಾಕಿಸ್ತಾನ ರೈತರು ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಮೆರಿಕದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅಮೆರಿಕ ವಿದೇಶಾಂಗ ಸಚಿವಾಲಯ ಅನುಮತಿಯನ್ನು ನಿರಾಕರಿಸಿದೆ. ಇನ್ನು ಬೋಸ್ಟನ್ನಲ್ಲಿ ಬಯೋ 2025 ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆಯುವ ವಿನ್ಯಾಸ ಮತ್ತು ಯಾಂತ್ರೀಕೃತ ಸಮ್ಮೇಳನದಲ್ಲಿ ಪ್ರಿಯಾಂಕ್ ಖರ್ಗೆ ಭಾಗವಹಿಸಬೇಕಿತ್ತು. ಆದರೆ ಪ್ಯಾರಿಸ್ನಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳ ಎದುರು ಅನುಮತಿ ಪರಿಶೀಲನೆಗೆ ಗೈರಾಗಿದ್ದು ಅದಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿತ್ತು. ಈ ವೇಳೆ ಜೀವ ಉಳಿಸಿಕೊಳ್ಳೋಕೆ ವೈದ್ಯಕೀಯ ವಿದ್ಯಾರ್ಥಿಗಳು ಕಟ್ಟಡದ 4ನೇ ಮಹಡಿಯಿಂದ ಜಿಗಿದಿದ್ದಾರೆ. ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತದ ಬಳಿಕ ದೇಶದ ಹಲವೆಡೆ ವಿಮಾನಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಣಿಸಿಕೊಳ್ತಾನೆ ಇದೆ. ಅದರಲ್ಲೂ ಏರ್ ಇಂಡಿಯಾ ವಿಮಾನಗಳಲ್ಲಿ ಹೆಚ್ಚು ಸಮಸ್ಯೆ ಆಗ್ತಿದೆ. ಒಂದೇ ದಿನ 6 ಏರ್ ಇಂಡಿಯಾ ವಿಮಾನಗಳಲ್ಲಿ ದೋಷ ಕಾಣಿಸಿಕೊಂಡಿದೆ.